ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ನಾವು ಐಡೆಂಟಿಫೈಗಳನ್ನು ಮಾಡಿ, ಸೊ ಅಲ್ಲಿ ಸಾಯಂಕಾಲ ಯಾರೂ ಹೋಗದೇ ಇರೋ ಹಾಗೆ ಕತ್ಲೆ ಆದಮೇಲೆ, ಸೊ ಯಾಕಂದರೆ ಟೂರಿಸ್ಟ್ಗಳು ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡೋದು ಅಂತ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಜಿಲ್ಲಾಡಳಿತದಿಂದ ಒಂದು ಆರ್ಡರನ್ನು ಇಶ್ಯೂ ಮಾಡಿಸ್ತಾ ಇದ್ದೀವಿ. ನಾಳೆ ಸಾಯಂಕಾಲ 6 ಗಂಟೆಯಿಂದ 6-7 ಗಂಟೆ ಮಧ್ಯದಲ್ಲಿ ಅಲ್ಲಿಂದ 1ನೇ ತಾರೀಕು ಬೆಳಗಿನ ಜಾವ 6 ಗಂಟೆವರೆಗೆ ಅಲ್ಲಿ ನಿರ್ಬಂಧವನ್ನು ಹೇರಲಿಕ್ಕೆ ಪ್ರವಾಸಿ ತಾಣಗಳಿಗೆ ನೈಟ್ ಹೋಗ್ತಕ್ಕಂಥದ್ದು, ಅಲ್ಲಿ ಹೋಗಿ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಅಂದರೆ ಕುಳಿತಾ ಕೂತ್ಕೊಳ್ಳೋದು, ಮ್ಯೂಸಿಕ್ ಸಿಸ್ಟಮ್ ಹಾಕ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡೋದು, ವೆಹಿಕಲ್ಗಳನ್ನು ಅಡ್ಡಾತಿಡ್ಡಿ ಪಾರ್ಕ್ ಮಾಡಿಸೋದು ಅಂಥ ಪ್ಲೇಸಸ್ಗಳನ್ನು ಹೋಗೋದನ್ನು ನಾವು ಸಾಯಂಕಾಲ ನಾಳೆ 6 ಗಂಟೆಯಿಂದ ಬೆಳಗಿನ ಜಾವ 1ನೇ ತಾರೀಕು 6 ಗಂಟೆವರೆಗೆ ನಿರ್ಬಂಧಿಸ್ತಾ ಇದ್ದೀವಿ. 10 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮನ್ನು ಯೂಸ್ ಮಾಡುವಾಗಿಲ್ಲ ಔಟ್ಡೋರಲ್ಲಿ. ಇದು ನಾವು ವಿಶೇಷವಾಗಿ ಈ ಸಾರಿ ಮಾಡ್ತಾ ಇದ್ದೀವಿ. CL5 ಪರ್ಮಿಷನ್ ಏನು ಟೆಂಪ್ರರಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಏನು ಟೆಂಪ್ರರಿ ಲೈಸೆನ್ಸ್ ತೆಗೆದುಕೊಳ್ತಾರೆ 1 ದಿನ 2 ದಿನದ ಮಟ್ಟಿಗೆ, ಅವರು ಸಹಿತ ಈ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ದವರು, ವೈನ್ ಶಾಪ್ದವರು, ಹೋಮ್ ಸ್ಟೇ, ರೆಸಾರ್ಟ್ಸು, ಲಾಡ್ಜಸ್ಸು, ಹೋಟೆಲ್ಸ್ ಏನು ಕಂಪಲ್ಸರಿಯಾಗಿ ರಿಟರ್ನ್ ಪರ್ಮಿಷನನ್ನೇ ತೆಗೆದುಕೊಳ್ಬೇಕು. ಓರಲ್ ಪರ್ಮಿಷನ್ ಇಲ್ಲ, ಅನ್ಅಫಿಷಿಯಲ್ ಪರ್ಮಿಷನ್ ಇಲ್ಲ. ಯಾವುದೇ ಡಿಪಾರ್ಟ್ಮೆಂಟಿಂದ ಏನೇ ಪರ್ಮಿಷನ್ ತೊಗೋಬೇಕಾದ್ರೂ ಕಡ್ಡಾಯವಾಗಿ ರಿಟರ್ನ್ ಪರ್ಮಿಷನ್ನೇ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕಡ್ಡಾಯವಾಗಿ ಅವರ ಪ್ರಿಮೈಸಸ್ಸಲ್ಲಿ CC ಕ್ಯಾಮ್ರಾಗಳನ್ನು ಹಾಕಬೇಕು. ರೇವ್ ಪಾರ್ಟಿಗಳನ್ನು ನಾವು ಯಾವುದೇ ಕಾರಣಕ್ಕೂ ರೇವ್ ಪಾರ್ಟಿಗಳನ್ನ ಅಲೌ ಮಾಡಲ್ಲ. ರೇವ್ ಪಾರ್ಟಿ, ಡ್ರಗ್ಸ್ ಈ ವಿಚಾರಕ್ಕೆ ಮತ್ತು ಸೇಫ್ಟಿ ಆಫ್ ವುಮನ್ ಆ್ಯಂಡ್ ಚಿಲ್ಡ್ರನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಕಂಪ್ಲೇಂಟ್ಸು, ಏನೇ ವಿಚಾರಗಳು ಬಂದರೂ ಸಹಿತ ಆ ರೆಸಾರ್ಟು ಅಥವಾ ಹೋಮ್ ಸ್ಟೇ ಅಥವಾ ಯಾರು CL5 ತೊಗೊಂಡಿದ್ದಾರೆ ಅಂಥವ್ರ ಮೇಲೆ, ಅಂಥ ಓನರ್ಗಳ ಮೇಲೆ, ಅಂಥ ಮ್ಯಾನೇಜರ್ ಮೇಲೇ ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದೀವಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.